ದೆನ್ ಯೂಶಲಿ ಐ ಡೋಂಟ್ ರಿಯಾಕ್ಟ್. ಬಟ್ ಬೆಳಗ್ಗೆಯಿಂದ ನನಗೆ ಇಲ್ಲಿ ಶೂಟಲ್ಲಿ ಬಂದಾಗ್ಲೂ ಕಂಗ್ರ್ಯಾಚುಲೇಷನ್ಸ್ ಅಂತ ಅನ್ನೋಕೆ ಶುರು ಮಾಡಿದ್ರು. ಒಂದು 2 ದಿವಸದಿಂದ ಒಂದಷ್ಟು ಜನ ಮೆಸೇಜಸ್ ಕಳಿಸ್ತಿದ್ದಾರೆ. ಏನು ಅಂತಾನೆ 2 ದಿನದಿಂದ ನನ್ನ ಎಂಗೇಜ್ಮೆಂಟ್ ಆಯಿತು ನನ್ನ ಬೆಸ್ಟ್ ಫ್ರೆಂಡ್ ರಾಘವ್ ಅವ್ರ ಜೊತೆಗೆ. ಅನ್ಫಾರ್ಚುನೇಟ್ಲಿ ನಮಗೆ ನಮ್ಮ ಎಂಗೇಜ್ಮೆಂಟ್ನ ಅಟೆಂಡ್ ಮಾಡೋಕೆ ಆಗಲಿಲ್ಲ, ಬಿಕಾಸ್ ನಮಗೆ ಯಾರು ಇನ್ಫಾರ್ಮ್ ಮಾಡಿರಲಿಲ್ಲ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಅನುಪಮಾ ಗೌಡ ಅವ್ರದ್ದು ಎಂಗೇಜ್ಮೆಂಟ್ ಆಗಿದೆ ಅನ್ನೋದ್ರ ಒಂದು ಗಾಳಿ ಸುದ್ದಿ ಎಲ್ಲ ಕಡೆಯೂ ಕೂಡ ಹರಿದಾಡ್ತಿದೆ. ಅವರ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅವರ ಸ್ನೇಹಿತರ ಅವ್ರದ್ದು ಬರ್ತ್ಡೇ ವಿಶಸ್ನ ತಿಳಿಸಿದ್ದಕ್ಕೆ ಇದು ಆದಂಥ ಫಜೀತಿ. ಹಾಗಾಗಿ ಅನುಪಮಾ ಗೌಡ ಅವರು ಇಂಡೈರೆಕ್ಟಾಗಿ ಎಲ್ಲರಿಗೂ ಹೇಳಿದ್ದಾರೆ. AI ಮೂಲಕ ರಿಂಗ್ ಹಾಕೋದ್ರ ಆಗಿರ್ಬೋದು, ಔಟ್ಫಿಟ್ ಹಾಕಿರೋದ್ರ ಆಗಿರ್ಬೋದು, ಇದೆಲ್ಲ ಕ್ರಿಯೇಟ್ ಮಾಡಿ ಹಾಕಿ ನಾನು ಬರ್ತ್ಡೇ ವಿಶಸ್ ಮಾಡಿದ್ದು. ಹಂಗಾಗಿ ನನ್ನ ಎಂಗೇಜ್ಮೆಂಟಿಗೆ ನನಗೆ ಗೊತ್ತಿರಲಿಲ್ಲ ಇನ್ವೈಟ್ ಮಾಡಿ, ಆಮೇಲೆ ನಮ್ಮ ಮದುವೆನೂ ಮಾಡಿಸಿ ಅದಕ್ಕೂ ಕೂಡ ನಮ್ಮನ್ನು ಇನ್ವೈಟ್ ಮಾಡಿ ಬರ್ತೀವಿ ಅನ್ನೋದರ ಮೂಲಕ ಎಲ್ಲರಿಗೂ ಒಂದು ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಅಂದರೆ ಇವರ ಮಾತಿನ ಅರ್ಥ, ಒಬ್ಬ ಬರ್ತ್ಡೇ ವಿಶಸ್ ಮಾಡೋದು ತಪ್ಪ, ಅದಕ್ಕೆ ಇಷ್ಟೆಲ್ಲ ನೀವು ಹೇಳೋದು ಹೇಗೆ ಸರಿ ಅನ್ನೋದ್ರ ಮಟ್ಟಿಗೆ ಇತ್ತು ಅಂತಲೇ ಹೇಳ್ಬೋದು. ಈ ವಿಡಿಯೋನ ಕಂಪ್ಲೀಟಾಗಿ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯೂಶಲಿ ಐ ಡೋಂಟ್ ರಿಯಾಕ್ಟ್. ಬಟ್ ಬೆಳಗ್ಗೆಯಿಂದ ನನಗೆ ಇಲ್ಲಿ ಶೂಟಲ್ಲಿ ಬಂದಾಗ್ಲೂ ಕಂಗ್ರ್ಯಾಚುಲೇಷನ್ಸ್ ಅಂತ ಅನ್ನೋಕೆ ಶುರು ಮಾಡಿದ್ರು. ಒಂದು 2 ದಿವಸದಿಂದ ಒಂದಷ್ಟು ಜನ ಮೆಸೇಜಸ್ ಕಳಿಸ್ತಿದ್ದಾರೆ. ಏನು ಅಂತಾನೆ 2 ದಿನದಿಂದ ನನ್ನ ಎಂಗೇಜ್ಮೆಂಟ್ ಆಯಿತು ನನ್ನ ಬೆಸ್ಟ್ ಫ್ರೆಂಡ್ ರಾಘವ್ ಅವ್ರ ಜೊತೆಗೆ. ಅನ್ಫಾರ್ಚುನೇಟ್ಲಿ ನಮಗೆ ನಮ್ಮ ಎಂಗೇಜ್ಮೆಂಟ್ನ ಅಟೆಂಡ್ ಮಾಡೋಕೆ ಆಗಲಿಲ್ಲ, ಬಿಕಾಸ್ ನಮಗೆ ಯಾರು ಇನ್ಫಾರ್ಮ್ ಮಾಡಿರಲಿಲ್ಲ ನಮ್ಮ ಎಂಗೇಜ್ಮೆಂಟ್ ಅಂತ. ಒಂದಷ್ಟು ಪೇಜಸ್ ಅವರು ನಮ್ಮದು ಬರ್ತ್ಡೇಗೆ ಅಂತ ಹಾಕಿದ ಫೋಟೋಸ್ಗಳನ್ನ ತಗೊಂಡು ಇವ್ರದ್ದು ಎಂಗೇಜ್ಮೆಂಟ್ ಆಯಿತು, ಇವ್ರ ಬಾಯ್ ಫ್ರೆಂಡ್ ಇವರು ಅನುಶ್ರೀ ಅವ್ರ ಮದುವೆ ಆಯಿತು, ಈಗ ಅನುಪಮನ ಎಂಗೇಜ್ಮೆಂಟ್ ಆಗಿದೆ ಅಂತ ಎಲ್ಲ ಕಡೆ ಹಾಕ್ತಾರೆ. ಬಟ್ ನಂಗೆ ಬೇಜಾರಾಗಿದೆ ಏನಂತ ಅಂದರೆ, ಇಷ್ಟೆಲ್ಲ ನಮಗೆ AI ಎಲ್ಲ ಇರಬೇಕಂದ್ರೆ, ನಾವು ಇಷ್ಟೆಲ್ಲ ಮುಂದುವರೆದಿರ್ಬೇಕಂದ್ರೆ ಅಟ್ಲೀಸ್ಟ್ ಒಂದು ಒಳ್ಳೆ ಇಮೇಜ್ನ ಕ್ರಿಯೇಟ್ ಮಾಡಿ, ರಿಂಗ್ ಹಾಕೋ ಥರ ಒಂದು ಇಮೇಜ್ ಏನಾದರೂ ಇಟ್ಟು ನನಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ವಿಶಸ್ ಕಳಿಸಿದ್ರೆ ಇನ್ನೂ ಖುಷಿ ಆಗಿರೋದು. ಬಟ್ ಇನ್ನೂ ಟೈಮ್ ಇದೆ, ಬೇಕಿದ್ರೆ ನೀವು ಅದೇ ಥರ ಮದುವೆದು. ನಾನು ಏನು ಹೇಳ್ತಾ ಇದ್ದೆ ಅಂತಂದರೆ, 2 ಡೇಸ್ ಇಂದ ಎಂಗೇಜ್ಮೆಂಟ್ ಆಗಿದೆ, ಇಮಿಡಿಯೇಟ್ ಮದುವೆ ಮಾಡ್ಸೋಕೆ ಹೋಗ್ಬೇಡಿ. ಯಾಕಂದರೆ ಸ್ವಲ್ಪ ಡೌಟ್ ಆಗುತ್ತೆ. ಅಂದರೆ ಒಂದು ಟ್ರ್ಯಾಕ್ಷನ್ ನಿಮ್ಗೆ ಆಲ್ರೆಡಿ ಸಿಕ್ಕಿರುತ್ತೆ, ಒಂದು ಲೈಕು ಕಾಮೆಂಟು ಒಂದಷ್ಟು ಸಿಕ್ಕಿರುತ್ತಲ್ಲ. ಇಮಿಡಿಯೇಟ್ ಮಾಡಿದ್ರೆ ಅದು ಚೆನ್ನಾಗಿ ಅನ್ಸಲ್ಲ. ಒಂದು 2 ಮಂತ್ಸ್ ಬಿಟ್ಟು ಮಾಡಿ, ಮತ್ತೆ ನಿಮಗೆ ಒಳ್ಳೆ ಟ್ರ್ಯಾಕ್ಷನ್ ಸಿಗುತ್ತೆ, ಜನ ಎಲ್ಲ ನೋಡ್ತಾರೆ, ಶೇರ್ಸ್ ಆಗುತ್ತೆ, ನಮ್ಗಳಿಗೂ ಬರುತ್ತೆ ಅದು. ಬಟ್ ನನಗೆ ಅದೇ ಬೇಜಾರಾಗಿದ್ದು. ಬಟ್ ಎನಿವೆ, ಮದುವೆ 2 ಮಂತ್ಸ್ ಬಿಟ್ಟು ಮಾಡಿ, ಏಸ್ಥೆಟಿಕ್ ಬ್ಯಾಕ್ ಡ್ರಾಪು, ನಮಗೆ ಟ್ರೆಡಿಷ್ನಲ್ ಔಟ್ಫಿಟ್ ಎಲ್ಲ ಹಾಕಿ ಮದುವೆ ಪೋಸ್ಟ್ನ ಕ್ರಿಯೇಟ್ ಮಾಡಿ, ಆಮೇಲೆ ನೀವು 2 ಮಂತ್ಸ್ ಆದಮೇಲೆ ಎಲ್ಲ ಕಡೆ ಪೋಸ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇಫ್ ಪಾಸಿಬಲ್ ನಾನು ಮತ್ತು ರಾಘವ್ನ ಕರೀರಿ ಮದುವೆಗೆ. ಖಂಡಿತವಾಗ್ಲೂ ಬಂದು ನಾವು ಅಟೆಂಡ್ ಮಾಡ್ತೀವಿ. ಖುಷಿ ಆಗತ್ತೆ ನಮಗೆ. ನೀವು ಇಷ್ಟೆಲ್ಲ ಇಂಟ್ರೆಸ್ಟ್ ತೋರಿಸ್ತಿರಲ್ಲ, ಒಂದು ಲೈಕ್ಸಿಗೆ, ಕಾಮೆಂಟ್ಸಿಗೆ, ನಿಮ್ಮ ಪೇಜ್ ಸ್ವಲ್ಪ ರೀಚ್ ಆಗಲಿ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಬೇರೆಯವ್ರ ಪರ್ಸ್ನಲ್ ಲೈಫಲ್ಲಿ ಇಂಟ್ರೆಸ್ಟ್ ತೋರಿಸ್ತೀರಾ, ಎಂಗೇಜ್ಮೆಂಟಲ್ಲಿ ಇಂಟ್ರೆಸ್ಟ್ ತೋರಿಸ್ತೀರಾ. ನನ್ನ ಮದುವೆಲಿ ಎಷ್ಟು ಇಂಟ್ರೆಸ್ಟ್ ತೋರಿಸ್ತೀರಾ ಅಂತ ನೋಡೋಕ್ಕೆ ಆಸೆ. ಪ್ಲೀಸ್ ಇನ್ವೈಟ್ ಅಸ್. ಥ್ಯಾಂಕ್ ಯು. ಒಂದು ಲೈಕ್, ಕಮೆಂಟ್ಸು, ವ್ಯೂಸ್ಗೋಸ್ಕರ ಈ ಥರ ಸುದ್ದಿನ ಹರಡಬೇಡಿ ಅನ್ನೋದನ್ನು ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಹೇಳಿದರು ಅಂತಲೇ ನಮಗೆ ಅರ್ಥ ಆಗಿದ್ದು. ನಿಮಗೆ ಯಾವ ರೀತಿ ಅರ್ಥ ಆಯಿತು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಅವ್ರ ಎಂಗೇಜ್ಮೆಂಟ್ ಆಗಿದ್ದರೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಾ ಇದ್ರಲ್ವ, ಹಾಗಾಗಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದಷ್ಟು ಒಳ್ಳೆ ವೀಡಿಯೋಸೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ.